ಬರೀ ಕಿತ್ತಾಪತಿ ಮನೆಯಾಗಿದ್ರಂತಲ್ಲ ತಲೆ ಕೆಟ್ಟು ಹುಚ್ಚರಾಗಿ ಹೋಗ್ತೀವಿ ನಾವು ಆ ರೇಂಜ್ ಕಿತ್ತಾಪತಿ. ಹಲೋ ಮಿಸ್ಟರ್, ನೋಡ್ರಿ ಅವತರ ನೋಡ್ರಿ ಅವ್ರು ರೀಲ್ಸ್ ಮಾಡೋಣ ಅಂತ ರೆಡಿ ಆಗಿ ಕುಂತಿದ್ದೆ. ನಾನು ರೆಡಿಯಾಗಿ ಮೇಕಪ್ ಬಾಕ್ಸ್ ಓಪನ್ ಮಾಡಕ್ಕೆ ಕುಂತಿದ್ದೆ. ಆ ಬಾಕ್ಸಲ್ಲಿ ಸಿಕ್ಕಿರೋಂಥ ಕಾಜಲ್ ಈ ರೇಂಜಿಗೆ ರೆಡಿಯಾಗಿ ಅಂತ ಬರೀ ಕಿತ್ತಾಪತಿ ಮನೆಗೆ ಒಂದು ಸೆಕೆಂಡ್ ಕುಂದ್ರಲ್ಲ, ಕೈಕಾಲಂತ ನೆಟ್ಟು ಒಂದಿನೂ ಕುಂತಿದ್ ನಾ ನೋಡಿ. ಬರೀ ಕಿತ್ತಾಪತಿ ಮಾಡೋಲ್ಲ ಕೂತ್ರೆ ನೋಡಿ ಸಾಚತಾರ. ನೋಡಿ ನಿನ್ನ ಅವತಾರ ನೋಡು, ಕೈ ತೋರ್ಸಿನ್ನು, ಕೈ ನೋಡಿಲ್ಲ ನಿಂದು. ಅವತಾರ 108 ಅವತಾರ. ಮನಿ ಅಂತೂ ಇಷ್ಟು ಗಲೀಜು ಮಾಡಿಟ್ಟ ನಾ ನೋಡಕ್ಕೆ ಆಗ ಕುಂತಿಲ್ಲ. ಎಲ್ಲೆಂದ್ರಲ್ಲಿ ಕಾಡ್ಗಿ, ಎಲ್ಲೆಂದ್ರಲ್ಲಿ ಕಾಜಲ್ಲು. ಓಹೋ ಮನಿ ಮಾತ್ರ ಅಲ್ಲ, ಮನಿ ಒಂದು ಅವತಾರ ತೋರಿಸ್ಬಿಡ್ತೀನಿ. ಮನಿ ಅವತಾರ ನೋಡ್ರಿ, ಇವೆಲ್ಲ ಅವಂದೇ ಆಟ ಸಾಮಾನುಗಳು. ಕಿಚನ್ನಾಗಿರೋ ತಗೊಂಬಂದು ಬೆಡ್ರೂಮ್ದಾಗ ಹಾಕೋದು, ಬೆಡ್ರೂಮ್ ಅಂತ ತಗೊಂಡು ಕಿಚನ್ದಾಗ ಹಾಕೋದು. ಆಗ ಮನಿ ಸ್ವಲ್ಪನೂ ಕ್ಲೀನ್ ಇಡೋಕೆ ಏನು ಇದನ್ನೇ ಇಲ್ಲ, ಮತ್ತು ಏನೂ ಗೊತ್ತಿಲ್ಲ ಅಂತರ ಕೂತ್ಬಿಡೋದು. ಕೂತಿರೋದು ನೋಡು, ಏನೋ ಅದು ಬುಡಕಟ್ಟು ಜನಾಂಗದವ್ರು ಇರ್ತಾರಲ್ಲ, ಟ್ರೈಬ್ಸ್, ಆ ರೀತಿ ಕಾಣಿಸ್ತಾನೆ. ಸೇಮ್ ಮಂಗನೇ, ಆ ಮಂಗನೂ ಬೇಕು. ನೋಡಿ ನೀನು ಅವತಾರ ಮಾಡ್ತೀರ, ಅವತಾರ ನೋಡಿ ನೀನು. ಈಗ ನನಗೆಲ್ಲ ಮೈ ಕೈಗೆಲ್ಲ ಹಚ್ಬೇಕು ನೀನೀಗ. ಹಾಂ ನೋಡಲ್ಲಿ ನೋಡೋರು ಹಾಯ್ ಹೇಳೋರಿ, ಹಾಯ್ ಹಾಯ್ ಬಾಯ್. ಈಗ ಇದನ್ನು ಕ್ಲೀನ್ ಮಾಡ್ಬೇಕು ಹೆಂಗೆ? ನಾನು ಹೊರಗೆ ನೋಡಿದ್ರೆ ಅಷ್ಟೇ ಚಳಿ ಐತಿ, ತಣ್ಣಗೆ ನೀರಾಗ ತೊಳ್ಸೋಕ್ಕಾಗಲ್ಲ. ಕ್ಲೀನ್ ಮಾಡ್ಬೇಕು ಹೆಂಗೆ ಹೇಳು? ಹಾಂ, ನಮ್ಮನೇಲಿರೋ ಒಂದು ಮಾತು ಈ ರೇಂಜಿಗೆ ಕಿತಾಪತಿನ, ಅಥವಾ ನಿಮ್ಮ ಮನೇಲಿ ಹಿಂಗೆ ಕಿತಾಪತಿ ಇರ್ತಾವ? ಇರ್ತಾರ? ಮನೇಲಿದ್ದೇನು ಮಾಡ್ತಿ ಅನ್ನೋ ಕ್ವಶನ್ ಎಲ್ಲರಿಗೂ ಇರುತ್ತೆ. ಹೇಳು, ಮನೇಲಿದ್ದು ಇಂಥವೆಲ್ಲ ಮಾಡ್ತೀವಲ್ಲ, ಇನ್ನೇನು ಮಾಡಬೇಕು? ಒಂದ ಎರಡ ಅವತಾರಗಳು ನೋಡೋದು ಮಾಡೋದು. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಲ್ಲ. ಓ ಹಲೋ, ಎಕ್ಸ್ಕ್ಯೂಸ್ ಮೀ. ಓ ಹಲೋ. ಹಾಂ ಬಾ, ವೆರಿ ಗುಡ್. ವಾಟ್ ಅ ಲುಕ್ಕಿಂಗ್. ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಕೊಂತೀಯೋ. ಹಾಂ, ಮನ್ಯಾಗ ನೆಮ್ಮದಿಯಾಗಿ ಏನೂ ಮಾಡಂಗಿಲ್ಲ ಫ್ರೆಂಡ್ಸ್. ಅಲ್ಲಿ ನೋಡ್ರಿ ಮಾಡ್ತಿರೋ ಕಿತಾಪತಿ ಒಂದ ಎರಡ. ಆ ದೇವ್ರ ಫೋಟೋಸ್ನೂ ಬಿಡಲ್ಲ. ಮುಂದ್ಗಡೆ ದೀಪ ಹಚ್ಚಕ್ಕೂ ಭಯ ನಮಗೆ. ಇವ್ನು ದೀಪ ಹಚ್ಚಿದ್ರೆ ಇವನನ್ನ ದೂರ ಇಟ್ಕೊಂಡು ಕುತ್ಕೊಬೇಕು ನಾವು. ಅಲ್ಲಿ ಮಾಡ್ಸಿರೋ ನೋಡಿ ಅವತಾರಗಳು. ಒಂದು ಡೈಲಾಗ್ ಇದಲ್ಲ, ಬ್ರೋ ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಇವಾಗ ಆ ಡೈಲಾಗ್ ನಾನು ಹೇಳ್ಬೇಕು, ಬ್ರೋ ನಾನಂತೂ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಬ್ರೋ. ಹೇಗಬ್ಬಿ? ನೀನು ಹೆಂಗೆ ಕಾಣ್ಸಕ್ಕೆ ಕುಂತಿ ಅಂದ್ರೆ ಭಾಳ ವರ್ಷದಿಂದ ಸ್ನಾನ ಮಾಡೋರು ಹಂಗೆ ಬಿಟ್ಟಿರ್ತಾರೆ ನೋಡು.